ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯವನ್ನು 8 ವರ್ಷಗಳ ಕಾಲ ಆಡಳಿತ ನಡೆಸಿ ಅವರ ಕೊಟ್ಟ ಮಾತು ಇಟ್ಟ ಹೆಜ್ಜೆ. ಅವರು 50 ವರ್ಷ ರಾಜಕೀಯ ಜೀವನದಲ್ಲಿ ಎಂದೂ ಸುಧಾ ಇಂಥದ್ದಂಥವ್ರಲ್ಲ. ಅವ್ರು ಅಂದೇ ಹೇಳಿದರು, ಹೈಕಮಾಂಡ್ ಅವರೇನಾರು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಅದೇ ರೀತಿ ಈ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿಗಳಾದರೂ ಸುಧಾ ಈ ಥರ ಯಾವುದೇ ಸಮಸ್ಯೆ ಇಲ್ಲದಂತೆ ಬಗೆಹರಿಸಿದಂಥ ಮುಖ್ಯಮಂತ್ರಿಗಳಿದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಅವರು ಕೊಟ್ಟ ಮಾತಿನಂತೆ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಹೊಸ ಮಂತ್ರಿಮಂಡಲ ರಚನೆಗೆ CLP ನಾಯಕನ ಆಯ್ಕೆ ಮಾಡಿ ನಡೀತಾ ಇದೆ. ಕ್ಷೇತ್ರದಿಂದ ಆಯ್ಕೆ ಆಗಿದ್ದಂಥವರು ಹೈಕಮಾಂಡ್ ಕೇಳಿದ ತಕ್ಷಣವೇ ಕ್ಷೇತ್ರವನ್ನೇ ಬಿಟ್ಕೊಟ್ಟಿದ್ರು. ಮತ್ತು 2023ರಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಕಡೆಯೂ ಸುತ್ತಾಡಿ 136 ಸೀಟ್ ಬರೋದಕ್ಕೂ ಅವರು ಕಾರಣಕರ್ತರಲ್ಲಿ ಒಬ್ಬರು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಹಿಂದವರುಗಳು ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಇರಲಿ ಅನ್ನೋ ಉದ್ದೇಶದಿಂದ DCM ಹುದ್ದೆಯನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. DK ಶಿವಕುಮಾರ್ ಅವರು ಏನೀಗ ಸಿದ್ದರಾಮಯ್ಯನವರು ಹಾಕಿಕೊಟ್ಟಂಥ ಕಾರ್ಯಕ್ರಮಗಳಿದೆ, 5 ಗ್ಯಾರಂಟಿಗಳು, ಮತ್ತು ಜೊತೆಗೆ ಇನ್ನೂ ಹೆಚ್ಚಿನದಾಗಿ ಅವರು ಹಿಂದೆ ಸಿದ್ದರಾಮಯ್ಯನವರು ಹೇಳ್ತಾಯಿದ್ರು ಎಜುಕೇಷನ್ ಮತ್ತು ಹೆಲ್ತ್ ಎರಡನ್ನೂ ಸುಧಾ ನಾನು ಈ ರಾಜ್ಯದಲ್ಲಿ ಫ್ರೀಯಾಗಿ ಏನೀಗ 5 ಗ್ಯಾರಂಟಿಗಳಿದೆ ಆ ಥರ ಗ್ಯಾರಂಟಿಗಳನ್ನ ಮಾಡಬೇಕು ಅಂತ ಅದನ್ನೆಲ್ಲನೂ ಜಾರಿಗೆ ತಂದು, ಮತ್ತು ಜೊತೆಗೆ ಈಗ ಏನು ಸಾಮಾಜಿಕ ಶೈಕ್ಷಣಿಕ ಜನಗಣತಿಯಾಗಿದೆ ಅದನ್ನು ಬರ್ತಾ ಇದ್ದಂಗೆ ತೊಗೊಂಡಿದ್ದೇನೆ, ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 2 ವರ್ಷಗಳು ಸುಭದ್ರವಾಗಿ ಸರ್ಕಾರ ನಡೆಸಿ ಮುಂದಿನ ದಿನಗಳಲ್ಲೂ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅನುವು ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ. ಓಕೆ ಸರ್. ಅಂತ DK ಶಿವಕುಮಾರ್ಗೆ ನಾವು ಯತೀಂದ್ರ ಅವರು ಕೊಟ್ಟರೆ ಅದರಲ್ಲೇನು 2 ಮಾತಿಲ್ಲ. ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳಾಗಿ ಇದ್ದಂಥವ್ರು ಅವ್ರನ್ನ ಹೇಗೆ ನಡೆಸ್ಕೊತಾರೆ ಆ ರೀತಿಯಲ್ಲಿ ಸರ್ಕಾರ ಹೋಗುತ್ತೆ. ಮತ್ತು ಹೈಕಮಾಂಡು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊತದೆ. ಮತ್ತು DK ಶಿವಕುಮಾರ್ ಅವ್ರ ಸರ್ಕಾರನೂ ಸುಭದ್ರವಾಗಿ ನಡೀತದೆ ಇನ್ನೂ 2 ವರ್ಷಗಳ ಕಾಲ ಅಂತ ಹೇಳ್ತೀವಿ. ಎಲ್ಲೋ ಒಂದು ಕಡೆ ಬೇಸರ ಇದೆಯಾ ಅಂತದ್ದು? ಏನು ಬೇಸರ ಏನಿಲ್ಲ. ಸಿದ್ದರಾಮಯ್ಯನವ್ರು ಹೇಳಿದ್ರೆ ನಾನು ಹೈಕಮಾಂಡ್ ಕೇಳ್ತಾನೆ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಬಟ್ ಅದನ್ನು ರಾಜೀನಾಮೆ ತಗೊಳ್ಳುವಾಗ ಅವರು ಕಾಲಾವಕಾಶಗಳನ್ನ ಮೊದಲೇ ಕೊಡಬೇಕಿತ್ತು. ಅದನ್ನು ಕೊಟ್ಟಿದ್ರೆ ಭಾಳ ಚೆನ್ನಾಗಿರೋದು. ಮತ್ತು ಅವ್ರಿಗೂ ಹಲವಾರು ಕಾರ್ಯಕ್ರಮಗಳಿದ್ದು ಈಗಾಗಲೇ ಶೈಕ್ಷಣಿಕ ಸಾಮಾಜಿಕ ಮತ್ತು ಜನಗಣತಿ ಇದನ್ನೆಲ್ಲ ಮಾಡಿದರು. ಅದನ್ನು ತಗೊಂಡು ಅವರು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಮಾಡಿ ಕೊಡೋ ತನಕನೂ ಕಾಲಾವಕಾಶನ ಹೈಕಮಾಂಡ್ ಕೊಡಬೇಕಾಯಿತು ಅಂತ ನನ್ನ ಅನಿಸಿಕೆ. ಎಲ್ಲೋ ಸೀನಿಯರ್ಗಳಿದ್ದಾರೆ ಅಂತ ಇನ್ನು ಯಾವುದಕ್ಕೆ? ಕಾಂಗ್ರೆಸ್ ಪಾರ್ಟಿಲಿ. ಕಾಂಗ್ರೆಸ್ ಅಂದರೆ ಸೀನಿಯರ್ ಇರೋಂಥದ್ದೇನೆ. ಈ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಸೀನಿಯರ್ ಇರೋಂಥಷ್ಟು ಜನ ಮತ್ತು ಎಲ್ಲರೂ ಯಾವುದೇ ಪಕ್ಷಗಳಲ್ಲೂ ಸುಧಾ ಇಲ್ಲ. ಇನ್ನು ಯೂತ್ ಇದ್ದಾರೆ ಯತೀಂದ್ರ ಅವರು. ಹೌದು, ಯೂತ್ ಇದ್ದಾರೆ, ಅದಕ್ಕಾಗಿ ಕೊಡಿ ಅಂತ ಇರೋದು. ಕೊಟ್ಟರೆ ಮುಂದೆ ಏನು 28ಕ್ಕೆ ಬರೋ ಚುನಾವಣೆಯಲ್ಲಿ ಇನ್ನೂ ಏನು 136 ಇದೆ, 170 175 ಸೀಟನ್ನು ಗೆಲ್ಬೋದು. ಇವರು ಕೊಟ್ಟಿದ್ದೇನೆ, ಈ ರಾಜ್ಯನೆಲ್ಲ ಸುತ್ತಾಡಿದ್ದೇನೆ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಶಾಸಕರನ್ನ ಆಯ್ಕೆ ಆಗೋದಕ್ಕೆ ಅನುಕೂಲಗಳಾಗುತ್ತೆ. ಸರ್, ಅವರವರ ಕ್ಷೇತ್ರದಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಇದೆಯಾ ಅಂತ, ಶಾಸಕರು ಕೊಡಿ ಅಂತ? ಯಾವುದು ಕ್ಷೇತ್ರದಲ್ಲಿ ಇಲ್ಲ, ಎಲ್ಲರಿಗೂ ಆಸೆ ಇದ್ದೇ ಇದೆ. ಕೊಡಿ, ನಮಗೂ ಕೊಡಿ. 224 ಕಾನ್ಸ್ಟಿಟ್ಯೂನ್ಸಿನಲ್ಲಿ 136 ಜನ ಕಾಂಗ್ರೆಸ್ಸಿಂದ ಆಯ್ಕೆ ಆಗಿದ್ದಾರೆ. 136 ಜನನು ಅಧಿಕಾರಗಳನ್ನ ಕೇಳ್ತಾರೆ, ಅದರಲ್ಲಿ ಏನು ತಪ್ಪೇನಿಲ್ಲ. ಅದನ್ನೆಲ್ಲನೂ ನೋಡಿ ಅದನ್ನು ಯಾರಿಗೆ ಹೇಗೆ ಕೊಡಬೇಕು ಅಂತ ಹೇಳಿದರೆ ಹೈಕಮಾಂಡ್ ತೀರ್ಮಾನ ಮಾಡ್ತಿದೆ. ಏನು ಹೇಳ್ತೀರಾ ಸರ್? ಯಾರು ಕೇಳಿದ್ರಲ್ಲಿ ತಪ್ಪು ಅಂತ ಏನಿಲ್ಲ. ಅವರ ಅನುಭವ ಆಧಾರದ ಮೇಲೆ ಹೈಕಮಾಂಡ್ ಯಾರಿಗೆ ಕೊಡಬೇಕು ಏನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡ್ತದೆ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಇರೋದ್ರಿಂದ ಯಾರು ಕೇಳ್ತಾರೆ, ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅಲ್ಲಿ ಡಿಸೈಡ್ ಮಾಡ್ತಾರೆ. ನಾವು ನಮ್ಮ ಸಮಾಜದ ಪರವಾಗಿ ಮೈಸೂರಿನ ಭಾಗದಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸುಪುತ್ರರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ.